ಸದಾ ಈ ಸಿನಿಮಾಗೋಸ್ಕರ ಮೇಡಮ್ ಅಂದರೆ ಈ ಸಿಗರೇಟ್ ಸೇದುವಂತಹ ಪ್ರಯತ್ನ ಎಷ್ಟು ದಿನ ತಗೊಂಡ್ರಿ, ಜೊತೆಗೆ ಎಷ್ಟು ಪ್ರಾಕ್ಟೀಸ್ ಮಾಡಿದ್ರಿ ಅಂತ? ಅಂದರೆ ನಿಜ ಹೇಳಬೇಕಂದ್ರೆ ಈ ಪಾತ್ರಕ್ಕೆ ನಾನು ಜಾಸ್ತಿ ರಿಹರ್ಸಲ್ ಅಂತ ಮಾಡಿಲ್ಲ. ಯಾಕಂದರೆ ನಾನು ನಿರ್ದೇಶಕರಿಗೆ ಹೇಳಿದ್ದೆ ಮುಂಚೆನೇ, ನನ್ನ ಹತ್ರ ಜಾಸ್ತಿ ಟೈಮ್ ಇಲ್ಲ, ನನ್ನ ಹತ್ರ ಇರೋ ಸ್ವಲ್ಪ ಟೈಮ್, ಅದರಲ್ಲಿ ನೀವು ಸಿನಿಮಾ ಕಂಪ್ಲೀಟ್ ಮಾಡಬೇಕು ಅಂತ. ಪ್ರಿಪ್ರೇಷನ್ ಅಂತ ಮಾಡಿರೋದು ಅಂದರೆ ನಮ್ಮ ನಿರ್ದೇಶಕರು ಶ್ರೀಜಯ್ ಅವರು ತುಂಬ ಪ್ರಿಪ್ರೇಷನ್ ಮಾಡಿದ್ದಾರೆ. ಅಗೋರಿ ಅವ್ರ ಹತ್ರ ಹೋಗಿ ಅವ್ರು ಏನು ಮಂತ್ರಗಳು ಹೇಳ್ತಾರೆ, ಯಾವ ರೀತಿ ಇಡ್ತಾರೆ. ಯಾಕಂದರೆ ನನಗೆ ಗೊತ್ತಿರಲಿಲ್ಲ ಹೆಣ್ಣು ಅಗೋರಿ ಇದ್ದಾರೆ ಅಂತ, ನನಗೆ ಗೊತ್ತಿರಲಿಲ್ಲ. ಓಕೆ. ಸೊ ಫಸ್ಟ್ ನಾನು ಕೇಳುವಾಗೇ ಅಗೋರಿಯಲ್ಲಿ ಹೆಣ್ಣು ಅಗೋರಿ ಅಂತ ಇದೆಯಾ ಕೇಳಿದೆ. ಸೊ ಅವರು ಕಂಪ್ಲೀಟ್ ಅವ್ರ ಹತ್ರ ಹೋಗಿ ಅವ್ರು ಏನೇನೆಲ್ಲ ಮಾಡ್ತಾರೆ, ಹೇಗೆ ಇಡ್ತಾರೆ, ಅವ್ರು ಏನು ಬಟ್ಟೆ ಹಾಕೋತಾರೆ, ಅಂದರೆ ಮಾಂಸ ಅವ್ರು ತಿನ್ನೋದು, ಅದು ಪ್ರತಿಯೊಂದನ್ನು ಅವರು ರಿಸರ್ಚ್ ಮಾಡಿ ನನಗೆ ಬಂದು ಹೇಳ್ತಾ ಇದ್ರು. ಸೊ ಅದನ್ನು ನಾನು ತಿಳ್ಕೊಂಡು ನಾನು ಆ ಪಾತ್ರನ ನಿಭಾಯಿಸಿದ್ದು. ಇದು ಪರ್ಟಿಕ್ಯುಲರ್ ಆಗಿ ಅದೇ ಅಗೋರಿ ಅನ್ನೋಂಥದ್ದೇ ಒಂದು ತುಂಬ ಸ್ಪೆಷಲ್ ಕ್ಯಾರೆಕ್ಟರ್ ಮೇಡಮ್. ಒಬ್ಬ ಆರ್ಟಿಸ್ಟ್ ಆಗಿ ಮಾಡುವಂಥ ನಿಟ್ಟಿನಲ್ಲಿ ನೀವು ಎಲ್ಲಾದರೂ ಕಥೆಗಳನ್ನು ಕೇಳಿದ್ದು, ನೋಡಿದ್ದು, ಮತ್ತು ನಿಮ್ಮ ಪಾತ್ರಕ್ಕೆ ಆ್ಯಕ್ಟ್ ಆಗುವಂಥ ರೀತಿಯಲ್ಲಿ ಹೆಂಗೆ ಅನ್ನೋದು? ನಾನು ನಿಜಕ್ಕೂ ನನ್ನ ಲೈಫಲ್ಲಿ ಅಗೋರಿ ಅನ್ನೋರು ಗೊತ್ತಿದ್ದಾರೆ, ನಾನು ಯಾವತ್ತೂ ನೋಡಿರಲಿಲ್ಲ. ಆಮೇಲೆ ಅದರಲ್ಲೂ ಹೆಣ್ಣು ಅಗೋರಿ ಇದೆ ಅಂತ ನನಗೆ ಗೊತ್ತಿರಲಿಲ್ಲ ಸಹ. ನಾನು ಈ ಸಿನಿಮಾದ ನಮ್ಮ ನಿರ್ದೇಶಕರು ಹೇಳುವಾಗಲೇ ನನಗೆ ಅದ್ರ ಬಗ್ಗೆ ಗೊತ್ತಾಗಿದ್ದು, ಹೆಣ್ಣು ಅಗೋರಿ ಅನ್ನೋರು ಇದ್ದಾರೆ, ಈ ರೀತಿ ಇರ್ತಾರೆ, ಈ ರೀತಿ ವಿಭೂತಿ ಹಾಕೋತಾರೆ. ಸೊ ಆ ಟೈಮಲ್ಲೇ ನನಗೆ ಗೊತ್ತಾಗಿತ್ತು. ಎಸ್ ಮೇಡಮ್, ಈಗ ಸಹಜವಾಗಿ ಸಿನಿಮಾ ಇಂಡಸ್ಟ್ರಿಯ ಸ್ಥಿತಿಗತಿಗಳನ್ನು ನೋಡ್ತಾ ಇರ್ತೀರಿ. ಚಿತ್ರೋದ್ಯಮದ ಪರಿಸ್ಥಿತಿ, ಸಿನಿಮಾಗಳಿಗೆ ಜನ ಥಿಯೇಟ್ರಿಗೆ ಬರ್ತಿಲ್ಲ ಅನ್ನುವಂಥ ನಿಟ್ಟಿನಲ್ಲಿ ಆಗಿರ್ಬೋದು, ಸೊ ಒಂದಿಷ್ಟು ಕನ್ನಡದಲ್ಲಿ ವಿಭಿನ್ನ ಪ್ರಯತ್ನಗಳಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಆಗಿರ್ಬೋದು, ಈ ಪ್ಯಾನ್ ಇಂಡಿಯಾ ಸಿನಿಮಾಗಳ ಕಾನ್ಸೆಪ್ಟ್ ಆಗಿರ್ಬೋದು, ಇದನ್ನೆಲ್ಲವೂ ಕೂಡ ನೀವು ಹೆಂಗೆ ಗಮನಿಸ್ತಾ ಬರ್ತಾ ಇದ್ದೀರಿ ಅಂತ? ಈ ಮಾತಂತೂ ಸುಳ್ಳು. ಜನ ಸಿನಿಮಾ ತಗೊಳ್ಳಲ್ಲ ಅನ್ನೋದು ಸುಳ್ಳು. ಒಳ್ಳೆ ಚಿತ್ರ ಕೊಟ್ಟರೆ, ವಿಭಿನ್ನವಾಗಿರುವಂಥ ಪಾತ್ರ ಇರ್ಬೋದು, ಕತೆ ಇರ್ಬೋದು, ನಾವು ಜನರಿಗೆ ಕೊಟ್ಟರೆ 100% ಜನ ನೋಡ್ತಾರೆ. ನಾವು ಸಹ ಪ್ರಯತ್ನ ಪಡಬೇಕಲ್ಲ. ನಾವು ಒಂದೇ ರೀತಿ ಒಂದೇ ಶೇಡಲ್ಲಿರೋವಂಥ ಸಿನಿಮಾಗಳು ಮಾಡ್ಕೊಂಡು ಬರೋದು ತಪ್ಪು. ಏನಾದರೂ ಡಿಫ್ರೆಂಟ್ ಆಗಿದ್ರೆ ನೋಡಿ, ನಮ್ಮ ಸಿನಿಮಾ ಇಂಡಸ್ಟ್ರಿಲಿ ಎಷ್ಟು ಸಿನಿಮಾ ಒಂದು ಯಶಸ್ಸು ಕೂಡ ಕಂಡಿದೆ. ಎಸ್, ಇದೆಲ್ಲರ ಜೊತೆಗೆ ಹಬ್ಬಗಳ ಸಂಭ್ರಮದಲ್ಲಿದ್ದೀರಿ. ಸೊ ಒಂದು ಸಿನಿಮಾ ಹಬ್ಬ ಕೂಡ ನಿಮಗೆ ಒಂದು ಇಲ್ಲಿಂದ ಶುರು ಆಗುತ್ತೆ, ಸೊ ದಸರಾಗೆ ತಲುಪುತ್ತೆ, ಅದರ ನಡುವೆ ಭೈರದೇವಿ ಬರ್ತಾರೆ. ಸೊ ಹೆಂಗೆ ಜನರಿಗೆ ಇದು ಕೂಡ ಡಿಫ್ರೆಂಟ್ ಅನ್ನಿಸ್ಬೋದು ಅನ್ನುವಂಥದ್ದು? ಖಂಡಿತವಾಗ್ಲೂ ಈ ಸಿನಿಮಾ ತುಂಬ ವಿಭಿನ್ನವಾಗಿದೆ. ಮುಖ್ಯವಾಗಿ ಇನ್ನೊಂದು ಹೇಳಲಿಲ್ಲ ನಾನು, ನಮ್ಮ ಈ ಸಿನಿಮಾದಲ್ಲಿ ಒಂದು ವಿಭಿನ್ನವಾದ ಪಾತ್ರ ಮಾಡಿದ್ದಾರೆ. ನಮ್ಮ ಇಷ್ಟು ದಿವಸ ನೀವು ನೋಡೋದಕ್ಕೂ ಈ ಸಿನಿಮಾದಲ್ಲೂ ನಮ್ಮ ರಮೇಶ್ ಅರವಿಂದ್ ಸರ್ ಅವರು ಒಂದು ವಿಭಿನ್ನವಾದಂಥ ಪಾತ್ರ ಮಾಡಿದ್ದಾರೆ. ತುಂಬ ನಮಗೆ ಸಹಕರಿಸಿದ್ದಾರೆ ಸಿನಿಮಾದಕ್ಕೆ. ನನ್ನಿಂದ ಏನಾದರೂ ತೊಂದರೆ ಆಗಿರ್ಬೋದು, ಪಾಪ ಅವರಿಂದ ಯಾವುದೇ ರೀತಿಯಾದಂಥ ಸಿನಿಮಾಗೆ ತೊಂದರೆ ಮಾಡಿಲ್ಲ. ಸೊ ಇವಾಗ ನಾವು ಫೋನ್ ಮಾಡುವಾಗಲೂ ನಮ್ಮ ಪ್ರಮೋಷನ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಅಂದರೆ ಬಹಳ ಒಂದು ಕಾತುರದಿಂದ ಅವ್ರಿಗೂ ಸಹ ಕಾಯ್ತಾ ಇದ್ದಾರೆ. ಯಾಕಂದರೆ ಅವರ ಒಂದು ಸಿನಿಮಾ ಒಂದು ಸೀನಲ್ಲಂತೂ ಅವರು ನಮ್ಮನ್ನೆಲ್ಲರೂ ತಿಂದಾಕ್ಬಿಟ್ಟಿದ್ದಾರೆ. ನಾನು ಅದೇ ಹೇಳೋದು, ಸಿನಿಮಾ ಥಿಯೇಟ್ರಿಂದ ಹೊರಗೆ ಬಂದಾಗ ನಮ್ಮನ್ನ ನೆನ್ಪಿಟ್ಕೋತಾರೋ ಇಲ್ವೋ, ಅವ್ರನ್ನ ಮಾತ್ರ ಎಲ್ಲ ತಲೆಯಲ್ಲಿ ಇಟ್ಕೋತಾರೆ. ಆ ಮಟ್ಟಕ್ಕೆ ಆ್ಯಕ್ಟಿಂಗ್ ಮಾಡಿದ್ದಾರೆ ಅವರು. ರಮೇಶ್ ಅರವಿಂದ್ ಸರ್ ಪಾತ್ರದ ಜೊತೆಗೆ ಈ ರವಿಶಂಕರ್ ಅವರ ಹಾಡು ಕೂಡ ತುಂಬ ಸ್ಪೆಷಲ್ ಆಗಿದೆ ಅನ್ನೋದು. ಅದೆಷ್ಟು ಸ್ಪೆಷಲ್ ಆಗಿದೆ, ಏನು ಅವರು ಹಾಡಿದ್ದಾರೆ. ಅದ್ರ ಜೊತೆಯಲ್ಲಿ ಅವರೊಂದು ಗುರುವಿನ ಪಾತ್ರ ಸಹ ಮಾಡಿದ್ದಾರೆ. ಅಯ್ಯೋ, ಅವ್ರ ಹೈಟ್, ಅವ್ರ ಪಕ್ಕದಲ್ಲಿ ನಾನು ನಿಂತ್ಕೋಬೇಕು, ನಾನು ಹಿಂಗೆ ನೋಡ್ತಾ ಇದ್ದೆ, ಏನು ಹೈಟ್ ಅಂದರೆ ಆ ಪಾತ್ರಕ್ಕೆ, ಆ ಗೋರಿ ಗುರುವಿನ ಪಾತ್ರಕ್ಕೆ ಆ್ಯಪ್ಟ್ ಅವ್ರು ಬಿಟ್ಟರೆ, ನಾನು ಸ್ಟಾರ್ಟಿಂಗಲ್ಲೇ ಹೇಳಿದೆ, ನನಗೆ ಅವ್ರು ಬಿಟ್ಟರೆ ಆ ಪಾತ್ರಕ್ಕೆ, ಅಂದರೆ ನಾವು ಸ್ಟಾರ್ಟಿಂಗಲ್ಲಿ ಯಾರ್ಯಾರು ಆರ್ಟಿಸ್ಟ್ ಯಾವ್ಯಾವ ಪಾತ್ರಕ್ಕೆ ಬೇಕು ಅಂತ ನಾವು ಸೆಲೆಕ್ಟ್ ಮಾಡ್ತೀವಲ್ಲ, ಆಯ್ಕೆ ಮಾಡ್ಕೊಳ್ಳುವಾಗ ನಾನು ಹೇಳಿದೆ, ಈ ಪಾತ್ರ ಅವ್ರು ಮಾಡಿದ್ರೆ ಸಖತ್ತಾಗಿರುತ್ತೆ. ಒಂದು ಅಗೋರಿ ಆ ಪರ್ಸ್ನಾಲಿಟಿ, ಆ ಹೈಟ್ ತುಂಬ ಚೆನ್ನಾಗಿರುತ್ತೆ, ಇವರೇ ಬೇಕು ಈ ಪಾತ್ರಕ್ಕೆ ಅಂತ ಹೇಳಿ. ಸೊ ಆ ಪಾತ್ರದಲ್ಲಿ ಅವ್ರು ನೋಡುವಾಗ ಬಹಳ ಖುಷಿ ಆಗ್ತಾ ಇತ್ತು. ಬಟ್ ಒಂದೇ ಒಂದು ಏನು ಪ್ರಾಬ್ಲಮ್ ಅಂದರೆ ಅವ್ರ ಪಕ್ಕದಲ್ಲಿ ನಿಂತ್ಕೊಳ್ಳೋಕೆ ಆಗ್ತಿರ್ಲಿಲ್ಲ, ಅಷ್ಟು ಹೈಟ್ ಅವರು.